ಕೇರಳ, ತಮಿಳುನಾಡಿನಲ್ಲಿ ಬಿಜೆಪಿಗೆ ಹಿನ್ನಡೆ. ಈ ರಾಜ್ಯಗಳಲ್ಲಿ ಗೆಲ್ಲೋದ್ಯಾರೋ? ಕಿಂಗ್ ಮೇಕರ್ ಆಗ್ತಾರಾ ನಟ ವಿಜಯ್? ದಕ್ಷಿಣ ಭಾರತದ ರಾಜಕಾರಣ ಅಂದ್ರೆ ಅದು ಬರೀ ಅಧಿಕಾರಕ್ಕಾಗಿ ನಡೆಯುವ ಸಂಘರ್ಷವಲ್ಲ, ಅದು ಸಿದ್ಧಾಂತಗಳ ಹೋರಾಟ. ಒಕ್ಕೂಟ ಸರ್ಕಾರದ ಹಿಂದಿ ಹೇರಿಕೆ ಮತ್ತು ಜನ ವಿರೋಧಿ ನೀತಿಗಳ ವಿರುದ್ಧ ತಮಿಳುನಾಡು ಧ್ವನಿ ಎತ್ತುತ್ತಿದ್ರೆ, ಕೇರಳ ತನ್ನದೇ ಆದ ವಿಶಿಷ್ಟ ಆಡಳಿತ ಮಾದರಿಯನ್ನ ಜಗತ್ತಿಗೆ ತೋರಿಸುತ್ತಿದೆ. ಈ ಬಾರಿ ತಮಿಳುನಾಡು ಮತ್ತು ಕೇರಳದ ಚುನಾವಣಾ ಫಲಿತಾಂಶ ಹೇಗಿರಬಹುದು? ಸ್ಟಾಲಿನ್ ಮ್ಯಾಜಿಕ್ ಮುಂದುವರಿಯುತ್ತಾ? ನಟ ವಿಜಯ್ ಎಂಟ್ರಿ ಯಾರಿಗೆ ಪೆಟ್ಟು ನೀಡಲಿದೆ? ಕೇರಳದಲ್ಲಿ ಪಿಣರಾಯಿ ವಿಜಯನ್ ಇತಿಹಾಸ ಸೃಷ್ಟಿ ಮಾಡ್ತಾರಾ? ಇದೆಲ್ಲವನ್ನು ಡೀಟೇಲ್ ಆಗಿ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ತಮಿಳುನಾಡು ದ್ರಾವಿಡ ಸಿದ್ಧಾಂತದ ಭದ್ರಕೋಟೆ. ತಮಿಳುನಾಡು ಅಂದ್ರೆ ಅದು ಪೆರಿಯರ್ ಮಣ್ಣು. ದ್ರಾವಿಡ ಚಳುವಳಿಯ ಆಶಯಗಳನ್ನ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರ ಅತ್ಯಂತ ಪ್ರಾಯೋಗಿಕವಾಗಿ ಜನರ ಬಳಿಗೆ ಕೊಂಡೊಯ್ದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸ್ಟಾಲಿನ್ ಅವರ ಟೀಮ್ ವರ್ಕ್ ಯಾವುದೇ ಅಬ್ಬರದ ಪಿಆರ್ ಸ್ಟಂಟ್ ಇಲ್ಲದೆ ಮೈತ್ರಿ ಪಕ್ಷಗಳಿಗೆ ಗೌರವ ನೀಡಿ ಮುನ್ನಡೆಯುವ ಅವರ ಶೈಲಿ ಅಪರೂಪದ್ದು. ಇನ್ನ ಈ ಬಾರಿ ಎಸ್ಡಿಪಿಐ ಪಕ್ಷವನ್ನ ಮೈತ್ರಿಕೂಟಕ್ಕೆ ಸೇರಿಸಿಕೊಂಡಿರೋದು ಕೇವಲ ಮುಸ್ಲಿಂ ಮತಗಳಿಗಾಗಿ ಅಲ್ಲ, ಬದಲಾಗಿ ಎಲ್ಲರನ್ನು ಒಳಗೊಳ್ಳುವ ಸಿದ್ಧಾಂತಕ್ಕೆ ಡಿಎಂಕೆ ನೀಡುತ್ತಿರುವ ಒತ್ತು ಅಂತ ವಿಶ್ಲೇಷಿಸಲಾಗ್ತಿದೆ. ಸಂಭಾವ್ಯ ಫಲಿತಾಂಶದ ಅಂದಾಜು: ಡಿಎಂಕೆ ಮೈತ್ರಿಕೂಟ 110ರಿಂದ 150 ಸೀಟುಗಳು, ಎಐಎಡಿಎಂಕೆ ಮೈತ್ರಿಕೂಟ 70ರಿಂದ 90 ಸೀಟುಗಳು, ವಿಜಯ್ ಅವರ ಟಿವಿಕೆ ಪಕ್ಷ 5ರಿಂದ 10 ಸೀಟುಗಳು ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಎಐಎಡಿಎಂಕೆ ತನ್ನ ಹಳೆಯ ವರ್ಚಸ್ಸನ್ನ ಕಳೆದುಕೊಳ್ಳುತ್ತಿದೆ. ಜಯಲಲಿತಾ ಅವರ ನಂತರ ತಮಿಳುನಾಡು ಸ್ವಾಭಿಮಾನದ ಪ್ರಬಲ ಮುಖವೇ ಇಲ್ಲದಂತಾಗಿದೆ. ಜೊತೆಗೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ತಮಿಳಿಗರು ಅಷ್ಟು ಸುಲಭವಾಗಿ ಒಪ್ಪುತ್ತಿಲ್ಲ. ಇನ್ನೊಂದೆಡೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಯುವಜನರ ಮನ ಗೆಲ್ಲುತ್ತಿದೆ. ಸಮೀಕ್ಷೆಗಳ ಪ್ರಕಾರ 50ಕ್ಕೂ ಹೆಚ್ಚು ಹೊಸ ಮತದಾರರು ವಿಜಯ್ ಕಡೆ ಒಲವು ತೋರಿಸಿದ್ದಾರೆ. ಆದ್ರೆ ಕೇವಲ ಭ್ರಷ್ಟಾಚಾರದ ವಿರುದ್ಧದ ಮಾತುಗಳಿಗಿಂತ ಬಿಜೆಪಿಯಂತಹ ಪ್ಯಾಸಿಸ್ಟ್ ಶಕ್ತಿಗಳನ್ನು ದೂರವಿಡುವುದು ಮುಖ್ಯ ಅನ್ನೋ ಅರಿವು ತಮಿಳುನಾಡಿನ ಮತದಾರರಲ್ಲಿ ಆಳವಾಗಿ ಇರೋದ್ರಿಂದ ಡಿಎಂಕೆಗೆ ಮೈಲುಗಲ್ಲು ಸಾಧಿಸುವ ಅವಕಾಶ ಹೆಚ್ಚಿದೆ. ಕೇರಳದ ಸಮೀಕ್ಷೆ ಮೀರಿಸುವ ಫಲಿತಾಂಶ. ಇನ್ನ ಕೇರಳದತ್ತ ನೋಡೋದಾದ್ರೆ ಅಲ್ಲಿನ ಮತದಾರರು ತುಂಬಾ ಪ್ರಬುದ್ಧರು. ಸಮೀಕ್ಷೆಗಳು ಏನೇ ಹೇಳಲಿ, ಅಲ್ಲಿ ಮತ್ತೊಮ್ಮೆ ಎಲ್ಡಿಎಫ್ ಅಧಿಕಾರಕ್ಕೆ ಬರುವ ಲಕ್ಷಣಗಳಿವೆ. ಸಂಭಾವ್ಯ ಫಲಿತಾಂಶ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಎಲ್ಡಿಎಫ್ 70ರಿಂದ 80, ಯುಡಿಎಫ್ 50ರಿಂದ 65 ಸೀಟುಗಳನ್ನ ಗಳಿಸುವ ಸಾಧ್ಯತೆ ಇದೆ. ಎನ್ಡಿಎಫ್ ಗೆಲುವಿಗೆ ಕಾರಣಗಳೇನು? ಕೇರಳದಲ್ಲಿ ಬಿಜೆಪಿ ನೆಲೆಯೂರಲು ಪ್ರಯತ್ನಿಸುತ್ತಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ್ರೆ ಬಿಜೆಪಿ ಹಾದಿ ಸುಗಮವಾಗಬಹುದು ಅನ್ನೋ ಆತಂಕ ಮತದಾರರಲ್ಲಿದೆ. ಹೀಗಾಗಿ ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸಲು ಎಲ್ಡಿಎಫ್ ಉತ್ತಮ ಆಯ್ಕೆ ಎಂಬ ಭಾವನೆ ಜನರಲ್ಲಿದೆ. ಜೊತೆಗೆ ಸರ್ಕಾರದ ಶಿಸ್ತುಬದ್ಧ ಆಡಳಿತ ಮತ್ತು ಯುವಜನರಿಗೆ ಭರವಸೆ ಮೂಡಿಸುವ ಕಲ್ಯಾಣ ಕಾರ್ಯಕ್ರಮಗಳು ಪಿಣರಾಯಿ ವಿಜಯನ್ ಅವರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪಾಗಲಾರದು. ಜೊತೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಕೇವಲ ಆರೋಪ ಮಾಡುವುದಕ್ಕಷ್ಟೇ ಸೀಮಿತವಾಗಿವೆ. ತಳಮಟ್ಟದಲ್ಲಿ ಜನರನ್ನ ಸಂಘಟಿಸುವಲ್ಲಿ ಅವು ಯಶಸ್ವಿಯಾಗಿಲ್ಲ. ಅದೇನೇ ಇದ್ರೂ ದಕ್ಷಿಣದ ಈ ಎರಡು ರಾಜ್ಯಗಳು ಒಕ್ಕೂಟ ಸರ್ಕಾರದ ನೀತಿಗಳ ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ತೀರ್ಪು ಕೊಡಲು ಸಜ್ಜಾಗಿವೆ. ಸಿದ್ಧಾಂತ ಮತ್ತು ಅಭಿವೃದ್ಧಿಯ ನಡುವಿನ ಈ ಹೋರಾಟದಲ್ಲಿ ಅಂತಿಮವಾಗಿ ಗೆಲ್ಲುವವರು ಯಾರು? ನಿಮ್ಮ ಪ್ರಕಾರ ತಮಿಳುನಾಡು ಮತ್ತು ಕೇರಳದಲ್ಲಿ ಯಾರು ಗೆಲ್ಲಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.